ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಮೈಸೂರಿನ ಸರಸ್ವತಿಪುರಂನ ವಿಜಯ ವಿಠಲ ವಿದ್ಯಾಸಂಸ್ಥೆಯ ಮನಸ್ವಿನಿ ಪ್ರದೀಪ್ ಅವರು 625ಕ್ಕೆ 624 ಅಂಕಗಳನ್ನು ಗಳಿಸಿದ್ದಾರೆ. ಶಾಲೆಯಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿದೆ. ನೀವು ನೋಡ್ತಾ ಇರ್ಬೋದು, ಈ ಒಂದು ಪೇಜಾವರ ಶ್ರೀಗಳು ಆರಂಭಿಸಿದಂತಹ ವಿಜಯ ವಿಠಲ ಶಾಲೆಯ ವಿದ್ಯಾರ್ಥಿನಿ ಮನಸ್ವಿನಿ ಪ್ರದೀಪ್ 625ಕ್ಕೆ 624 ಅಂಕಗಳನ್ನು ಗಳಿಸಿದ್ದಾರೆ. ಸಾಕಷ್ಟು ಸಾಧನೆ ಮಾಡಿರುವಂಥದ್ದು. ಯಾಕಂದರೆ ಈ ಹಿಂದೆ ಸಹ ವಿಜಯ ವಿಠಲ ಶಾಲೆಯಲ್ಲಿ ರಾಜ್ಯಕ್ಕೆ ಮತ್ತು ಜಿಲ್ಲೆಗೆ ಮೊದಲ ಸ್ಥಾನವನ್ನು ಪಡೆದಂತಹ ವಿದ್ಯಾರ್ಥಿಗಳಿದ್ರು. ಈ ಬಾರಿಯೂ ಸಹ ಅದೇ ಆಗಿರುವಂಥದ್ದು. ಮನಸ್ವಿನಿ ಪ್ರದೀಪ್ ಅವರು ಬೃಂದಾವನ ಬಡಾವಣೆಯ ನಿವಾಸಿಯಾಗಿರುವಂಥದ್ದು. ಮತ್ತು ಇವರು ಎಲ್ಲ ವಿಷಯಗಳಲ್ಲೂ ಸಹ 100ಕ್ಕೆ 100 ಅಂಕಗಳನ್ನು ಗಳಿಸಿದ್ದಾರೆ. ಆದರೆ ವಿಜ್ಞಾನದಲ್ಲಿ 1 ಅಂಕ ಕಡಿಮೆ ಆಗಿರುವಂಥದ್ದು. ಈ ಕಾರಣಕ್ಕಾಗಿ 625ಕ್ಕೆ 625 ಬರೋದು ಮಿಸ್ ಆಗಿ 624 ಆಗಿದೆ. ಸೊ ಈ ಒಂದು ಸಾಧನೆ ಮಾಡಿರುವಂತಹ ಮನಸ್ವಿನಿ ಪ್ರದೀಪ್ ನನ್ನ ಜೊತೆ ಇದ್ದಾರೆ. ಮೊದಲನೇದಾಗಿ TV9 ಅಭಿನಂದನೆಗಳು ತಮಗೆ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಅಪ್ಪ ಅಮ್ಮ, ನಮ್ಮ ಅಜ್ಜಿ ಅಜ್ಜ, ಟೀಚರ್ಸು ಎಲ್ಲರೂ ತುಂಬಾ ಹೆಲ್ಪ್ ಮಾಡಿದ್ರಿಂದನೇ ಈ ಮಾರ್ಕ್ಸ್ ಬಂದಿರೋದು ನನಗೆ. ನಮ್ಮ ಅಕ್ಕನೂ ಸಹ ಅವಳು ಇವಾಗ ಏಮ್ಸಲ್ಲಿದ್ದಾಳೆ. ಅವಳು ಡಾಕ್ಟರ್ ಆಗ್ತಿದ್ದಾಳೆ ಅಂತಲೇ ನನಗೂ ಆ ಇನ್ಸ್ಪಿರೇಷನ್ ಬಂತು. ಸೊ ಅದು 1 ಅಂಕ ಕಡಿಮೆ ಆಗಿರುವಂಥದ್ದು ಎಕ್ಸ್ಪೆಕ್ಟ್ ಮಾಡಿದ್ರಾ ಅಥವಾ ಮತ್ತೇನಾದ್ರನ್ನ ರಿವ್ಯಾಲ್ಯೂಯೇಷನ್ಗೆ ಹಾಕುವಂಥದ್ದು? ಇಲ್ಲ, ಎಕ್ಸಾಮ್ ಆದಮೇಲೆ ನಂಗೆ ಗೊತ್ತಾಯಿತು 1 ಮಾರ್ಕ್ ಹೋಗ್ತಿದೆ ಅಂತ. ಆನ್ಸರ್ ಕೀ ಚೆಕ್ ಮಾಡಿದೆ, ಗೊತ್ತಾಯಿತು 1 ಮಾರ್ಕ್ ಆಬ್ಜೆಕ್ಟಿವ್ ಕ್ವೆಶನಲ್ಲಿ ಹೋಗ್ತಿದೆ ಅಂತ. ಟ್ಯೂಷನ್ಗೂ ಸಹ ಹೋಗ್ತಾ ಇದ್ರಾ ಅಥವಾ ಎಷ್ಟು ಗಂಟೆಗಳ ಕಾಲ ಓದ್ತಾ ಇದ್ರಿ? ಯಾವ ಸಮಯದಲ್ಲಿ ಓದ್ತಾ ಇದ್ರಂತ? ಟ್ಯೂಷನ್ಗೆ ಹೋಗ್ತಿದ್ದೆ. ಟ್ಯೂಷನಲ್ಲೂ ಟೆಸ್ಟ್ಸ್ ಎಲ್ಲ ಇರ್ತಿತ್ತು, ರೆಗ್ಯುಲರಾಗಿ ಕಂಡಕ್ಟ್ ಮಾಡ್ತಿದ್ರು. ಆ ಟೆಸ್ಟ್ಸ್ ಎಲ್ಲ ತೊಗೋತಿದ್ದೆ. ಆಮೇಲೆ ಸ್ಕೂಲಿಗೂ ಹೋಗ್ತಿದ್ದೆ. ಸ್ಕೂಲು ಟ್ಯೂಷನು ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಿದ್ದೆ. ಆಮೇಲೆ ಬಂದುಬಿಟ್ಟು ಮನೆಗೆ ಹೋಮ್ವರ್ಕ್, 2 ಕಡೆನೂ ಹೋಮ್ವರ್ಕ್ ಏನೇನು ಕೊಟ್ಟಿದ್ರು ಎಲ್ಲನೂ ಮುಗ್ಸೋಕ್ಕೆ ಟ್ರೈ ಮಾಡ್ತಿದ್ದೆ. ಎಲ್ಲ ಟೆಸ್ಟ್ಸು ಎಲ್ಲನೂ ಅಟೆಂಡ್ ಮಾಡಬೇಕಂತ ಒಂದು ಗೋಲ್ ಇತ್ತು. ಹಂಗೆ ಓದ್ತಿದ್ದೆ. ನಿರೀಕ್ಷೆ ಮಾಡಿದ್ರೆ 625ಕ್ಕೆ 624 ಬರುತ್ತೆ ಅಥವಾ 625ನೇ ತೆಗಿಬೇಕು ಅಂತೇಳಿ? ನನಗಂತೂ 625 ಬೇಕಾಗಿತ್ತು. ಬಟ್ ಈ ಮಾರ್ಕ್ಸೇ ಬರಬೇಕಂತ ಏನು ಆ ಥರ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ನಾನು ನನ್ನ ಕಡೆಯಿಂದ ಎಫರ್ಟ್ಸ್ ಹಾಕ್ತೀನಿ, ನೋಡೋಣ ಎಷ್ಟು ಬರುತ್ತೋ ಅಷ್ಟು ಬರುತ್ತೆ. ಸಾಮಾನ್ಯವಾಗಿ ಆ ಪರೀಕ್ಷಾ ಸಮಯದಲ್ಲಿ ಓದೋದು ಹೆಚ್ಚು ಉಪಯುಕ್ತ ಆಗ್ತಾ ಅಥವಾ ಯಾವ ರೀತಿಯಾದಂಥ ಓದುವ ಅಭ್ಯಾಸವನ್ನು ಬೆಳೆಸ್ಕೊಂಡ್ರೆ ಅನುಕೂಲ ಆಗುತ್ತೆ? ಕನ್ಸಿಸ್ಟೆಂಟಾಗಿ 1 ಇಯರ್ ಫುಲ್ ಓದಿದ್ರೆ ಹಿಂದೆ 1 ಮಂತ್ ಏನು ಅಷ್ಟೇನು ಎಫರ್ಟ್ಸ್ ಹಾಕೋ ಅವಶ್ಯಕತೆ ಇರಲ್ಲ. ನೀವು ಆಲ್ರೆಡಿ ಎಲ್ಲ ರಿವಿಷನ್ ಮಾಡ್ತಿರ್ತೀರ. ಸ್ಕೂಲಲ್ಲೇ ಇಷ್ಟೊಂದು ಟೆಸ್ಟ್ ಕೊಟ್ಟಿರ್ತಾರೆ, ಅದೇ ತುಂಬ ಹೆಲ್ಪ್ಫುಲ್ಲು. ಅದಕ್ಕೆ ಈಚ್ ಆ್ಯಂಡ್ ಎವ್ರಿ ಟೆಸ್ಟ್ ಮ್ಯಾಟರ್ಸ್ ಅ ಲಾಟ್. ಸೊ ಎಲ್ಲ ಟೆಸ್ಟಿಗೂ ತುಂಬ ಚೆನ್ನಾಗಿ ಓದಿದ್ರೆ ಫುಲ್ 1 ಇಯರ್ ಕನ್ಸಿಸ್ಟೆಂಟಾಗಿ ಒಂದು ಫೋಕಸ್ ಇಟ್ಕೊಂಡು ಓದಿದ್ರೆ ಸಾಕು. ಶಾಲೆಯಲ್ಲಿ ಯಾವ ರೀತಿ ಇತ್ತು ತಮಗೆ ತರಬೇತಿ? ಸ್ಕೂಲಲ್ಲಿ ನಮಗೆ ಬೆಳಗ್ಗೆ ಹೊತ್ತು ಬಂದ ತಕ್ಷಣ ಒಂದು ಟೆಸ್ಟ್ ಕೊಡ್ತಿದ್ರು. ಅದು ತುಂಬಾ ಹೆಲ್ಪ್ಫುಲ್ಲು. ಇಲ್ಲ ಅಥವಾ ಲಾಸ್ಟ್ ಎಂಡಲ್ಲೂ ಇರ್ತಿತ್ತು. ಟೀಚರ್ಸು ಹೆಲ್ಪ್ ಮಾಡ್ತಿದ್ರು ತುಂಬ. ರಿವಿಷನ್ ಟೆಸ್ಟ್, ಕ್ಲಾಸಸ್ಸಲ್ಲೇ ಟೆಸ್ಟ್ ಕೊಡ್ತಿದ್ರು, ಕ್ವೆಶನ್ಸ್ ಕೇಳ್ತಿದ್ರು. ಡೌಟ್ಸ್ ಇದ್ದರೆ ಬಂದು ಕೇಳ್ಬೋದು ಅಂತೆಲ್ಲ ಹೇಳ್ತಿದ್ರು. ನನಗಂತೂ ಏನಾದರೂ ಮಿಸ್ಟೇಕ್ಸ್ ಮಾಡಿದ್ರೆ ಕಾಲ್ ಮಾಡಿ ಹೇಳ್ತಿದ್ರು ಟೀಚರ್ಸು, ಈ ಥರ ತಪ್ಪಾಗಿದೆ, ಈ ಥರ ಮಾಡಬೇಡ ಮುಂದೆ ಎಕ್ಸಾಮಲ್ಲಿ ಅಂತೆಲ್ಲ. ಅದೆಲ್ಲ ತುಂಬಾ ನಾನು ನೆನ್ಪಿಟ್ಕೋತಿದ್ದೆ. ತುಂಬ ಚೆನ್ನಾಗಿತ್ತು. ಎನ್ವೈರ್ನ್ಮೆಂಟ್ ತುಂಬ ಚೆನ್ನಾಗಿತ್ತು. ಫ್ರೆಂಡ್ಸ್ ಜೊತೆ ತುಂಬ ಎಂಜಾಯ್ ಮಾಡ್ತಿದ್ವಿ. SSLC ಪರೀಕ್ಷೆ ಅಂತ ಹೇಳಿದ್ರೆ ವಿದ್ಯಾರ್ಥಿಯ ಜೀವನದ ಮಹತ್ವ ಘಟ್ಟ. ಅದು ಸಹ ಪೋಷಕರಿಗೆ ಒಂದು ರೀತಿಯಾದಂಥ ಅಗ್ನಿ ಪರೀಕ್ಷೆ. ನನ್ನ ಮಗಳು ಒಳ್ಳೆಯ ಸಾಧನೆ ಮಾಡಬೇಕು ಅಂತೇಳಿ ಪೋಷಕರ ಸಹಕಾರ ಅಥವಾ ಒತ್ತಡ ಯಾವ ರೀತಿ ಇತ್ತು? ಫ್ಯಾಮಿಲಿ ಕಡೆಯಿಂದ ಫುಲ್ ಸಪೋರ್ಟ್, 100% ಸಪೋರ್ಟ್ ಇತ್ತು. ಅಪ್ಪ ಸಾಫ್ಟ್ವೇರ್ ಇಂಜಿನಿಯರು, ಅವರು ಎಲ್ಲ ಹೆಲ್ಪ್ ಮಾಡ್ತಿದ್ರು. ಅಜ್ಜಿ ಎಕನಾಮಿಕ್ಸ್ ಲೆಕ್ಚರರು, ಅಜ್ಜ ಫಿಸಿಕ್ಸ್ ಪ್ರೊಫೆಸರು. ಅವರು ತುಂಬಾ ಏನೇ ಡೌಟ್ ಇದ್ರು ಬಾಮ ಅಂತ ಹೇಳ್ತಿದ್ರು. ಏನೇ ಇದು ಕನ್ಫ್ಯೂಷನ್ಸ್ ಇದ್ರು ಬಾ ಅಂತ ಹೇಳ್ತಿದ್ರು. ಏನೂ ಸಂಕೋಚ ಪಡ್ಕೋಬೇಡ ಅಂತೆಲ್ಲ ಹೇಳ್ತಿದ್ರು. ಅಕ್ಕನೂ ಅವಾಗವಾಗ ಕಾಲ್ ಮಾಡಿ ಹೆಂಗೆ ನಡೀತಿದೆ ಸ್ಟಡೀಸು, ಹೆಂಗೆ ಮಾಡ್ತಿದ್ಯಾ ಅಂತೆಲ್ಲ ಹೇಳ್ತಿದ್ರು. ಆಮೇಲೆ ಬೆಳಗ್ಗೆ ನಾನು ಬೇಗ ಹೇಳ್ತಿದ್ದೆ. ಅವಾಗ ಅಮ್ಮನೂ ನನ್ನ ಜೊತೆ ಎದ್ಬಿಟ್ಟು ಏನಾದರೂ ಬೇಕಾ, ಎಲ್ಲ ಚೆನ್ನಾಗಿದ್ಯಾ, ಓದ್ತಿದ್ಯಾ, ಹೆಲ್ತ್ ಹೆಂಗಿದೆ ಅಂತೆಲ್ಲ ಫುಲ್ ಕೇಳ್ಕೊತಿದ್ರು. ಸ್ಕೂಲಿಂದ ಬಂದಾದಮೇಲೆ ಎಲ್ಲ ಹೋಯ್ತಾ, ಡೇ ಎಲ್ಲ ಹೆಂಗಿತ್ತು, ಎಲ್ಲ ಆಯ್ತಾ ಅಂತೆಲ್ಲ ಫುಲ್ ತುಂಬಾ ಚೆನ್ನಾಗಿ ನೋಡ್ಕೋತಿದ್ರು. ಈಗ 624 ಅಂಕ ಬಂದಿದೆ. ಮುಂದೆ ಏನಾಗಬೇಕು ಅಂತ, ಸೊ ಯಾವ ರೀತಿ ಸ್ಟಡಿಯನ್ನು ಮುಂದುವರಿಸ್ತೀರಿ? ಮುಂದೆ ನಾನು ಡಾಕ್ಟರ್ ಆಗಬೇಕು ಅಂತ ಇದ್ದೀನಿ. ನೀಟ್ ತಗೋತಿದ್ದೀನಿ. ವೈದ್ಯ ಆಗುವಂಥ ಕನಸು ಯಾಕೆ? ಯಾರು ಸ್ಫೂರ್ತಿ ಇದ್ದಾರಾ ಅಥವಾ ಏನು ಉದ್ದೇಶ? ಚಿಕ್ಕವಳಿಂದಾನೇ ಒಂಥರ ಇತ್ತು ತಲೆಯಲ್ಲಿ ಡಾಕ್ಟರ್ ಆಗಬೇಕು ಅಂತ. ಹಾಗೆ ನಮ್ಮ ಅಕ್ಕ ಅದನ್ನು ಮೀಟ್ ಮಾಡಿದ್ಲು ಎಕ್ಸ್ಪೆಕ್ಟೇಷನ್ ಅಂತ. ಅದು ಒಂದು ಇನ್ಸ್ಪಿರೇಷನ್ ಕ್ರಿಯೇಟ್ ಆಯಿತು. ನಾನು ಮಾಡ್ಬೋದು, ನನಗಿಂತ ಅವಳ ಥರನೇ ನಾನು ತುಂಬ ಚೆನ್ನಾಗಿರೋ ರ್ಯಾಂಕ್ ತೊಗೋಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ವಿದ್ಯಾರ್ಥಿಗಳಿಗೆ ಈ ರೀತಿಯ ಸಾಧನೆ ಮಾಡಬೇಕು ಅಂತ ಈಗ ಅಪ್ಕಮಿಂಗ್ ಬರ್ತಾ ಇದ್ದಾರೆ, ಅವ್ರಿಗೆ ಏನಾದ್ರು ಕಿವಿ ಮಾತಿರುವಂಥದ್ದು ಸಲಹೆ ಹೇಳು? ನಾನು ಒಂದು ಹೇಳ್ತೀನಿ, ಡಿವಿಯೇಟ್ ಆಗಬೇಡಿ. ಒಂದು ಫೋಕಸ್ ಇಟ್ಕೊಳ್ಳಿ. ಹೆಂಗೆ ಇದೆ ನಂಗೆ ಈ ಥರ ಓದಬೇಕಂತ ಇಟ್ಕೊಳ್ಳಿ. ಎವ್ರಿ ಡೇ ಅದೇ ರೂಟೀನ್ನ ಫಾಲೋ ಮಾಡಿ. ರೂಟೀನಿಂದ ಡಿವಿಯೇಟ್ ಆಗಬೇಡಿ. ಆ ರೂಟೀನ್ ಇಟ್ಕೊಂಡು ಫಾಲೋ ಮಾಡಿದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿರೋ ಮಾರ್ಕ್ಸ್ ಬರುತ್ತೆ. ನಾನು ಈಗಾಗಲೇ ಹೇಳಿದಂತೆ ವಿದ್ಯಾರ್ಥಿದು ಪರೀಕ್ಷೆ ಆದರೂ ಸಹ ಪೋಷಕರಿಗೆ ಅಗ್ನಿ ಪರೀಕ್ಷೆ. ಸೊ ತಾವು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಿದ್ರಿ ಮತ್ತು ಯಾವ ರೀತಿ ಆಕೆಗೆ ಸಹಕಾರ ನೀಡಿದ್ರಿ? ಅದೇ ಮನೆಯಲ್ಲಿ ನಾವು ಪೋಷಕರಾಗಿ ನಾನೇನು ಹೇಳಬೇಕು ಇಷ್ಟಪಡ್ತೀನಿ ಅಂದರೆ, ಒಂದು ಅನುಕೂಲಕರವಾದ ವಾತಾವರಣವನ್ನು ನಾವು ಸೃಷ್ಟಿ ಮಾಡ್ಕೊಡ್ಬೇಕು ಮಕ್ಕಳಿಗೆ. ನಮ್ಮ ಕರ್ತವ್ಯ ಅದೇ ಮೇಯ್ನು. ನಾವು ಯಾವ ರೀತಿ ಒತ್ತಡ ತರಬಾರ್ದು ಮಕ್ಕಳಿಗೆ. ಆ ಒತ್ತಡದಲ್ಲಿ ಮಕ್ಕಳು ಪರ್ಫಾರ್ಮ್ ಮಾಡೋಕ್ಕಾಗಲ್ಲ. ಸೊ ಅದು ಭಾಳ ಮುಖ್ಯ. ಇವತ್ತಿನ ಮಗಳ ರಿಸಲ್ಟ್ ನೋಡಿದ್ರೆ ಭಾಳ ಖುಷಿಯಾಗಿದೆ. ಪದಗಳಿಂದ ವರ್ಣನೆ ಮಾಡೋದು ತುಂಬ ಕಷ್ಟ. ವೆರಿ ನೈಸ್. ತಾವು ಸಾಫ್ಟ್ವೇರ್ ಇಂಜಿನಿಯರ್, ವೈದ್ಯ ಆಗಬೇಕು ಅಂತಿದ್ದಾರೆ.
ವೈದ್ಯ ಆಗಬೇಕು ಅನ್ನೋ ನನ್ನ ದೊಡ್ಡ ಮಗಳಿಗೂ ನಾನು ಇದನ್ನೇ ಮಾತು ಹೇಳಿದೆ. ಈಗ ಚಿಕ್ಕವಳಿಗೂ ಅದನ್ನೇ ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ವೈದ್ಯ ವೃತ್ತಿ ಒಂದು ಸೇವಾ ಮನೋಭಾವನೆ ಇಟ್ಕೋಬೇಕು, ಒಳ್ಳೆ ಮೌಲ್ಯಗಳನ್ನ ಇಟ್ಕೋಬೇಕು. ಆ ಥರ ಒಂದು ವೈದ್ಯ ಆದ್ರೇ ಮನಸ್ಸಿಗೆ ತೃಪ್ತಿ ಕೊಡೋದು. ನಾವು ಎಷ್ಟೇ ಮಾರ್ಕ್ಸ್ ಮಾಡ್ಬೋದು, ಏನು ಮಾಡೋದು, ಒಳ್ಳೆ ಮನುಷ್ಯನಾಗಬೇಕು. ಆ ವೃತ್ತಿಲಿ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಒಬ್ಬ ಪೇಷಂಟ್ ಬಂದರೆ ಅವನಿಗೆ ಟ್ರೀಟ್ ಮಾಡಿದಾಗ ಕೊಡೋ ಸಿಗೋ ಆನಂದ ಅದಕ್ಕೆ ಎಷ್ಟು ದುಡ್ಡು ಕೊಟ್ಟರು ಸಾಲದು. ವಿಜಯ ವಿಠಲ ವಿದ್ಯಾಸಂಸ್ಥೆ ಮತ್ತೊಮ್ಮೆ ಸಾಧನೆ ಮಾಡಿರುವಂಥದ್ದು ಪೇಜಾವರ ಶ್ರೀಗಳ ಕನಸು. ನಮ್ಮ ಸಂಸ್ಥೆ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಪ್ರತಿ ವರ್ಷವೂ ಮೊದಲನೇ ಸ್ಥಾನ 2ನೇ ಸ್ಥಾನದಲ್ಲಿ ಬರ್ತಾನೆ ಇತ್ತು, ಎಲ್ಲ ಗುರುಗಳ ಆಶೀರ್ವಾದ. ಈ ವರ್ಷವೂ ಕೂಡ ನಮ್ಮ ಸಂಸ್ಥೆ ವಿದ್ಯಾರ್ಥಿನಿ 625ಕ್ಕೆ 624 ತೊಗೊಂಬಂದು ನಮಗೆಲ್ಲ ತುಂಬ ಸಂತೋಷ ತಂದಿದ್ದಾಳೆ. ಜೊತೆಗೆ ಸಂಸ್ಕಾರ ಕೊಡ್ತಕ್ಕಂಥ ಶಾಲೆ ನಮ್ಮದು, ಅದನ್ನು ತುಂಬ ಹೆಮ್ಮೆಯಿಂದ ಹೇಳ್ತೇನೆ. ನಮ್ಮ ಎಲ್ಲ ಮಕ್ಕಳುಗಳು ಸಂಸ್ಕಾರವಂತರಾಗಿರಬೇಕು, ಓದೋದು ಒಂದು ಕಡೆ, ಜೊತೆಗೆ ಒಳ್ಳೆ ನಡತೆ. ಈಗ ನಾವು ವಿದ್ಯಾರ್ಥಿ ನೋಡಿದಾಗ ಅವಳು ಮಾತನ್ನು ನೋಡಿದ್ರೆ, ಅವ್ರ ತಂದೆ ತಾಯಿ ಮಾತು ನೋಡಿದ್ರೆ, ವೈದ್ಯ ಆಗೋದೇನಿಕೆ ದುಡ್ಡುಗಲ್ಲ ಸೇವೆಗೆ ಮನೋಭಾವನೆ ಇರುವಂಥ ಕುಟುಂಬ. ಈ ಥರ ಜನಗಳನ್ನೇ ನಾವು ಪ್ರೋತ್ಸಾಹಿಸೋದು ಕೂಡ ತುಂಬ ಹೆಮ್ಮೆ ಆಗ್ತಾಯಿದೆ. ನಮ್ಮ ಹುಡುಗಿ ಇಷ್ಟು ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದು. ಸರಿ, ಈಗಾಗಲೇ ಸಾಧನೆ ಮಾಡಿರುವಂಥದ್ದು ವಿದ್ಯಾರ್ಥಿಗಳನ್ನ ಯಾವ ರೀತಿ ತಯಾರು ಮಾಡ್ತಾ ಇದ್ರಿ? SLC ಎಕ್ಸಾಮ್ಗೆ ಏನಾದರೂ ವಿಶೇಷವಾದಂಥ ಕಾಳಜಿ ವಹಿಸುವಂಥದ್ದು ಅಥವಾ ತರಬೇತಿ ನೀಡುವಂಥದ್ದು? 10th ಸ್ಟ್ಯಾಂಡರ್ಡ್ಗೆ ಸ್ಪೆಷಲ್ ಕೋಚಿಂಗ್ ಇರ್ತಿತ್ತು ಸರ್. ದಿನ ಅವ್ರಿಗೆ 2 ಸ್ಪೆಷಲ್ ಪೀರಿಯಡ್ಸ್ ಇರೋದು, ಒಂದು ಟೆಸ್ಟ್ ಪೀರಿಯಡು, ಒಂದು ರೆಮಿಡಿಯಲ್ಸ್ ಅಂತ. ಟೆಸ್ಟ್ ಏನಕ್ಕೆ ಅಂದರೆ ಇಂದ್ಲ ದಿನ ಏನು ಸಿಲೆಬಸ್ ಮಾಡಿದ್ವಿ ಅದನ್ನು ಟೆಸ್ಟ್ ಮಾಡೋದು ನೆಕ್ಸ್ಟ್ ಡೇಗೆ. ಆಮೇಲೆ ರೆಮಿಡಿಯಲ್ಸ್ ಅಂದರೆ ಎಲ್ಲೆಲ್ಲಿ ಅವ್ರಿಗೆ ಕಾನ್ಸೆಪ್ಟ್ಸಲ್ಲಿ ಡೌಟ್ಸ್ ಇರುತ್ತೆ, ಆ ಡೌಟ್ಸ್ನೆಲ್ಲ ಕ್ಲಾರಿಫೈ ಮಾಡೋವಂಥದ್ದು. ಸೊ ಈ 2 ಕ್ಲಾಸಿಂದ ಅವ್ರಿಗೆ ತುಂಬ ಹೆಲ್ಪ್ ಆಗೋದು. ಅದಲ್ಲದೆ ನಮಗೆ ರಿವಿಷನ್ ಎಕ್ಸಾಮ್ಸು, ಪ್ರಿಪ್ರೇಟ್ರೀಸು, FA ಟೆಸ್ಟು ಇದೆಲ್ಲ ಆಗೋದು. ಮತ್ತು ಇಂಡಿವಿಜುವಲ್ ಸ್ಟೂಡೆಂಟ್ಸ್ಗೆ ಅವರದಲ್ಲಿ ಏನು ಮಿಸ್ಟೇಕ್ಸ್ ಇರೋದು, ಎಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೋದು, ಅದನ್ನು 1-on-1 ಟೀಚರ್ಸ್ ಟ್ರ್ಯಾಕ್ ಮಾಡಿ ಗೈಡ್ ಮಾಡೋರು. ತುಂಬ ಖುಷಿಯಾಗಿದೆ ಸರ್. ಗುರುಗಳ ಅನುಗ್ರಹದಿಂದ ರಿಸಲ್ಟ್ಸ್ ತುಂಬ ಚೆನ್ನಾಗಿ ಬಂದಿದೆ. ಮನಸ್ವಿನಿ ಇಸ್ ಅ ಟಾಪರ್. ವಿ ಆರ್ ಆಲ್ ವೆರಿ ಹ್ಯಾಪಿ. ಇದು ಟಾಪರ್ ವಿದ್ಯಾರ್ಥಿನಿ, ಅವರ ಪೋಷಕರು ಹಾಗೂ ಶಾಲೆಯವರ ಮಾತು. ಖಂಡಿತವಾಗಿಯೂ ಸಾಧನೆಯನ್ನ ಮಾಡಿದರೆ ಇನ್ನೂ ಸಹ ಭವಿಷ್ಯದಲ್ಲಿ ಉತ್ತಮವಾದಂತಹ ಅವಕಾಶಗಳಿದೆ. ಅದರಲ್ಲೂ ವೈದ್ಯ ಆದ ನಂತರ ಸೇವಾ ಮನೋಭಾವದಿಂದ ಸಮಾಜಮುಖಿಯಾಗಿ ಕೆಲಸ ಮಾಡಿ ಎಂದು ತಂದೆಯ ಸಲಹೆ ಸಹ ನೀಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.